ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಸ್, ನೀವೆಲ್ಲರೂ ಆಲ್ರೆಡಿ ಟೈಟಲ್ ನೋಡಿರೋ ಹಾಗೆ ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. 7:15 ಟ್ರೈನ್ಗೆ 7:30 ಟ್ರೈನ್ ಹತ್ತಿರೋಂಥ ಏಕೈಕ ಪ್ರತಿಭೆ ಅದು ಓಡ್ಕೊಂಡ್ ಬಂದಿರೋದು ಕತ್ತವಳೆ. ನಡ್ಕೊಂಡ್ ಬಂದಿದ್ರೆ ಓಡ್ಕೊಂಡ್ ಬಂದಿಲ್ಲ ಅಂದಿದ್ರೆ ಇರ್ತಿರ್ಲಿಲ್ಲ. ನಾನು ಅಲ್ಲಿಂದ ಫುಲ್ ಬೇಡ್ಕೊಂಡ್ ಬರ್ತಾ ಇದ್ದೀನಿ, ಟ್ರೈನ್ ಮಿಸ್ ಆಗ್ಬಾರ್ದು ಅಂತ. ಇರೋದೇ ಅಷ್ಟು. ಅತ್ತೆನೇ ಮಾಡಿರೋದು, ಹೇಳೋಣ ಬಿಡು. ನೋಡಿ ಪಾಪ ಚಿಕ್ಕ ಹುಡುಗಂಗೆ ನೋಡು ಹೆಂಗ್ ಗಂಡ್ ಮಾಡೋನೆ, ಹೇಳ್ಕೊಡ್ದೇನೆ ಈ ರೇಂಜಿಗೆ ಆಡೋನೆ. ನೀನೇ ವಿನ್ ಆಗ್ಬೇಕು ವಿರಾಟ್, ಅಮ್ಮು ಚಿಕ್ಕಿ ಬೇಡ. ನಾನೇ ವಿನ್ ಆಗೋದು. ಆಡು ವಿರಾಟ್, ನೀನೇ ವಿನ್ನು. ದೇವರ ಜನ, ಜಾತ್ರೆ ಜನ ಸಾಗರ. ಈ ಕತ್ಲೆ ಏನು ಕಾಣಿಸ್ತಾ ಜಾಸ್ತಿ ಅವರೇ ಟಿ ಎಲ್ಲ ಆಯ್ತು. ಕತ್ಲೆಯಲ್ಲಿ ಏನು ಕಾಣಿಸೋದು ಇಲ್ಲ. ಅಯ್ಯೋ ಅರ್ಜೆಂಟ್ ಇವನ್ಗೆನೆ. ನಮ್ಗೆ ನಡ್ಕೊಂಡು ಹೋಗೋದು ಜಾಸ್ತಿ ಡಿಸ್ಟೆನ್ಸ್ ಎಲ್ಲ ಇರಬಾರ್ದು. 2 ಗಂಟೆಗೆ ಇನ್ನು 5 ನಿಮಿಷ ಇದೆ. ಸೊ ನಾವು ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ. ಮಿಡ್-ನೈಟ್ 2 ಗಂಟೆ. ಓಕೆ, ನಮಗಿವಾಗ ಫೈನಲಿ ರೂಮ್ ಸಿಕ್ಕಿದೆ. ಇದು ಈ ಥರ ಇದೆ, ಅಂದರೆ ಡಬಲ್ ಕಾಟ್. ನಾವು 3 ಜನ ಹುಡುಗಿರಿದ್ದೀವಿ. ಈ ರೂಮ್ ಬಂದು 1200 ಅಂತ ಹೇಳಿದ್ದಾರೆ. ನಮಗೆ ಆ್ಯಕ್ಚುಲಿ 2 ರೂಮ್ ತೊಗೊಂಡಿದ್ದೀವಿ ನಾವು. ಇದು ಬಂದು 12 hours. ಸೊ ಈಗ ನಾವು 2 o'clock ಚೆಕ್-ಇನ್ ಆಗಿದ್ವಿ. ಸೊ ಮಧ್ಯಾಹ್ನ 2 o'clock ಚೆಕ್ಔಟು. ಬಟ್ ನಮಗೆ ಟ್ರೈನ್ ನೈಟ್ ಇರೋದ್ರಿಂದ ನಾವು 9 o'clock ತನಕ ಇರ್ತೀವಿ ಅಂತ ಹೇಳಿದ್ದಕ್ಕೆ ಓಕೆ 1200 ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿದೆ, ಕ್ವೈಟ್. ಅಂದರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿ ಜಸ್ಟ್ 1 week ಆಗಿರೋದಂತೆ. ತುಂಬ ಚೆನ್ನಾಗೇ ಇದೆ. ನಾವೇನು ರೆಸ್ಟ್ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಷ್ಟೇ ಅಲ್ವಾ. ಸೊ ಓಕೆ ಅಂತ ಅನಿಸ್ತು. ಆ್ಯಂಡ್ ಎಷ್ಟು ಗಂಟೆಗೆ ದರ್ಶನಕ್ಕೆ ಹೋಗೋದು ಏನು ಅನ್ನೋದೆಲ್ಲ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಡಿಸೈಡ್ ಮಾಡಿ ಎಲ್ಲ ಫುಲ್ ಚೆನ್ನಾಗಿ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಸೊ ಈಗ ರೆಡಿಯಾಗಿ ದರ್ಶನಕ್ಕೆ ಹೋಗ್ತಿದ್ದೀವಿ. ಇವಾಗ ಟೈಮ್ ಆಲ್ರೆಡಿ ಎಷ್ಟು ಟೈಮು ಹೇಳು? 6:35. ಇನ್ನೂ 6:35 ಆಗಿದೆ. ಸೊ ಹಿಂಗೆ ನಾವೆಲ್ಲ ಆಲ್ಮೋಸ್ಟ್ ಕಾಂಪ್ಲಿಮೆಂಟ್ ಮಾಡ್ತಿದ್ದೀವಿ ಹುಡುಗಿರೆಲ್ಲ. ಪರ್ಪಲ್ಲು ಇಲ್ಲಿ ಹೆಂಗೆ ಅಂದರೆ ಹೂವನ್ನ ರೂಮ್ ಸರ್ವಿಸಿಗೆ ಬರ್ತಾರೆ. ರೂಮಿಗೆ ಬಂದ್ಬಿಟ್ಟು ಹೂವು ತಗೊಳ್ಳಿ ಅಂತ, ಆಮೇಲೆ ಬೇಡ ಅಂದರೂ ನಾಮ ಹಾಕ್ತಾರೆ. ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಬಂದಿರೋರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬೇಡ ಅಂತೆ ನಾಮ ಹಾಕ್ಸ್ತೀನಿ. ಇವಾಗ ನಾಮ ಹಾಕ್ಸ್ಕೊಂತೀಯ? ಅದು ನಾನು ಜೋಶಾಗೋಯ್ತು ಅಂತ ಜನ ನೋಡಿ. ಆಲ್ರೆಡಿ 6:30ಗೆ ಎಷ್ಟು ಜನ ಇದ್ದಾರೆ. ಇಲ್ಲಿಂದ ತಾನೇ ಕ್ಯೂ ಇದ್ದಿದ್ದು, ಇಲ್ಲಿಂದ ಕ್ಯೂ. ವಿಡಿಯೋದಲ್ಲಿ ನೋಡ್ದಂಗೆ ಇಲ್ಲಿತ್ತು ಕ್ಯೂ. ಸದ್ಯಕ್ಕೆ ಅಲ್ಲಿ ಜನ ಇಲ್ಲ. ಅದಕ್ಕೆ ಅಂತಲೇ ನಾವು ಮಧ್ಯಾಹ್ನ ದರ್ಶನ ಮಾಡೋರು ಈ ಸಲ ಬೇಗ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಸೊ ನೋಡ್ಬೇಕು ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ. ನೋಡಿ ಇಲ್ಲಿ ನಾಮ ಇಡೋದಕ್ಕಂತೂ, ನಾಮ ಹಾಕೋದಕ್ಕೆ ಹೆಂಗೆ ಕಾಯ್ತಿರ್ತಾರೆ ಅಂದರೆ, ನಮಗಂತೂ ಹಾಕಿಸ್ಕೊಂಡು ಸುಸ್ತಾಗಿದೆ ಜೀವನದಲ್ಲಿ. ಅದಕ್ಕೆ ಈ ಥರ ರಿಯಲ್ ನಾಮ ಎಲ್ಲ ಹಾಕಿಸ್ಕೊಂತಿಲ್ಲ ನಾವು. ಫೇಸು ನಾವಿರೋ ಹೈಟು ಕಾಣಿಸಲ್ಲ. ಹೋಗಿ ಮಾತಾಡ್ಸ್ಕೊಂಬ ವಿರಾಟು, ಮಾತಾಡ್ಸೋಗು. ಅಲ್ಲ ಒಳಗಡೆ ಏನೋ ಮಾಡ್ತಾರಲ್ಲ, ಅದು ಲೈವ್ ತಾನೆ. ಹಾಂ
ರಾಯ ದರ್ಶನಕ್ಕೆ ಮುಂಚೆ ಮಂಚಾಲಮ್ಮ ಅವ್ರ ದರ್ಶನ ಮಾಡಬೇಕು. ಸೊ ಸದ್ಯಕ್ಕೆ ಇವಾಗ ಮಂಚಾಲಮ್ಮ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ಕ್ಯೂ ಹಿಂಗೆ ಹೋಗ್ಬೇಕು ಆ್ಯಕ್ಚುಲಾಗಿ. ನೋಡ್ಕೊಂಬಂದ್ರ ಜನ 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 ಫಸ್ಟ್ ಟೈಮು ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ನಾವು ಈ ಥರ ಇಷ್ಟು ಕ್ಯೂ ಎಲ್ಲ ನೋಡ್ತಾ ಇರೋದು. ಅಲ್ಲಿ ಯಾವ್ದಾದ್ರು ಸೇವೆ ಅದು ಟಿಕೆಟ್ ಇದೆಯಾ ಅಂತ ನೋಡಿದ್ವಿ. ಇದೆಲ್ಲ 7:30 ಮೇಲೆ ಬಿಡ್ತಾ ಇದ್ರು ದರ್ಶನಕ್ಕೆ. ಸೊ ಓಕೆ, ಹೆಂಗಿದ್ರು ಈಗಲೇ ಹೋಗೋಣ, ಜನನೂ ಮೂವ್ ಆಗ್ತಿದ್ರು ಬೇಗ ಅಂತ. ಇದೂ ಒಂದು ಎಕ್ಸ್ಪೀರಿಯನ್ಸ್. ನಾವು ನಾರ್ಮಲ್ ಇದು ನಮ್ಮದು 3ನೇ ವರ್ಷ ಅಲ್ವಾ, ಅಂದರೆ ನಾವಿಬ್ರು ಜೊತೆಗೆ ಬರ್ತಿರೋದು 3ನೇ ವರ್ಷ. ನಾವು ಯಾವಾಗಲೂ ಸ್ಪೆಷಲಾಗಿ ಬಂದು ಸ್ಪೆಷಲ್ ಎಂಟ್ರಿ ಹೊಟ್ಟೋಗ್ತಿದ್ವಿ. ಈ ಸಲ ಈ ಥರ ಜನದಲ್ಲಿ ಹೋಗ್ಬೇಕು ಅನ್ನೋದು ದೇವ್ರದ್ದು ಇಚ್ಛೆ ಇದು. ಅದಕ್ಕೆ ಪರವಾಗಿಲ್ಲ, ಕಷ್ಟ ಆದ್ರೂ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ 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 ಹೆಂಗೆ ಓಡ್ಕೊಂಡು ಹೋಗ್ಬೇಕು. ಬಟ್ ಏನಂದರೆ ಅಲ್ಲಿ ಇನ್ನೂ ರಾಯರ್ಗೆ ಅಲಂಕಾರ ಮಾಡ್ತಿದ್ದಾರೆ. ಸೊ ಗೊತ್ತಿಲ್ಲ ಒಳಗಡೆ ಇನ್ನೂ ಕ್ಯೂ ಬಿಟ್ಟಿದ್ದಾರಾ ಇಲ್ವಾ ಅನ್ನೋದು. ಇದ್ದು ಹೆಜ್ಜೆ ನಮಸ್ಕಾರ ಆಗ್ತಿದ್ದಾರೆ. ದರ್ಶನ ಮುಗಿಸಿದ್ವಿ ಈಗ ತಾನೆ. ದರ್ಶನ ಗಿಷ್ನೆಲ್ಲ ಮುಗಿಸ್ಕೊಂಡು ಹೆಂಗಾಯ್ತು ದರ್ಶನ? ಅಮೇಝಿಂಗ್. ಏನ್ ಬೇಕಂತೆ? ಇವಾಗ ಬಿಸಿಲು, ಆಮೇಲೆ ಟಿಫನ್ ಮಾಡಕ್ ಹೋಗ್ತಿದ್ದೀವಿ. ಟಿಫನ್ ಗೊತ್ತಿಲ್ಲ ವಾಯ್ಸ್ ಕೇಳಿಸ್ತಿದ್ಯಾ ಇಲ್ವಾ ಅಂತ. ಟಿಫನ್ ಮಾಡಿಕೊಂಡು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಚೇಂಜ್ ಎಲ್ಲ ಮಾಡಾದ್ಮೇಲೆ ಊಟಕ್ಕೆ ಹೋಗ್ತೀವಿ. ಸೊ ಬಿಸಿಲು ನೋಡಿ ಈಗಲೇ ಟೈಮ್ ಇನ್ನೂ ಪ್ರಾಬಬ್ಲಿ 10 ಗಂಟೆ ಆ ಥರ ಆಗಿರ್ಬೇಕು ಅನಿಸುತ್ತೆ. ಎಷ್ಟು ಬಿಸಿಲಿದೆ ಗೊತ್ತಾ. ಹೋಗ್ಬೇಕಾದ್ರೆ ಸ್ವಲ್ಪ ಆಗಿತ್ತು, ಮೊತ್ತ ಕಾಣಿಸ್ತಿದೆ. ಇಲ್ಲೂ ಒಂದು ಮಾಡ್ತಿದ್ದಾರೆ, ಅಲ್ಲಿ ಪಂಚಮುಖಿದ್ ಮಾಡ್ತಿದ್ದಾರೆ. ಈಗ ಟೈಮ್ ಬಂದು 12:45 ಆಗಿದೆ. ಸೊ ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ. ತುಂಬ ಬಿಸಿಲಿದೆ, ಬೆಂಗಳೂರಲ್ಲಿಗಿಂತ ಡಬಲ್ ಟ್ರಿಬಲ್ ಅನ್ಬೋದು, ಅಷ್ಟು ಬಿಸಿಲಿದೆ. ಪಾಪ ಇವನು ಅದು ಹೆಂಗೆ ತಡ್ಕೊತಿದ್ದಾನೋ ಗೊತ್ತಾಗ್ತಿಲ್ಲ ಬಿಸಿಲನ್ನ. ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಅದಕ್ಕೆ ಅಂತಲೇ ನಾವು ಎದುರುಕೊಂಡು ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ನೈಟ್ 8 ಗಂಟೆಗೆ ಇರೋದ್ರಿಂದ ಅಷ್ಟರಲ್ಲಿ ರೈಲ್ವೆ ಸ್ಟೇಷನ್ಗೆ ಹೊರಟೋಗಿರ್ತೀವಿ. ಅದಕ್ಕೆ ಇವಾಗಲೇ ಊಟ ಮಾಡ್ಕೊಂಬಿಡೋಣ, ಪ್ರಸಾದ ತಿನ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗಲೇ ಹೋಗ್ತಾ ಇದ್ದೀವಿ. ಅಣ್ಣ ಏನಕ್ಕೆ ಬರ್ತಿರೋದು ನೀವು? ನಮ್ಮದು ಬೇರೆ ಅವನದು ಬೇರೆ ಅಜೆಂಡಾ. ಇನ್ನೂ ಮಂತ್ರಾಲಯದಲ್ಲೇ ಇರೋದು ಕಣೋ, ನೀನು ಮತ್ತೆ ಹೋಯ್ತಾ ಇದೆಯಾ? ಇವನಿಗೆ ನಮಗೆ ಪ್ರಸಾದ ತಿನ್ನೋ ಚಿಂತೆ, ಇವನಿಗೆ ಆಟ ಸಾಮಾನು ತಗೊಳ್ಳೋ ಚಿಂತೆ. ಊಟ ಮಾಡಾದ್ಮೇಲೆ ತಗೊಳ್ಳೋದಾ? ಓಕೆ ಓಕೆ, ಪ್ರಸಾದ ಎಲ್ಲ ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಊಟಕ್ಕೆ ಬಂದಿದ್ದೀವಿ. ತುಂಬ ಜನ ಇದ್ದಾರೆ, ಬಟ್ ಲೈನ್ ಮೂವ್ ಆಗ್ತಿರೋದ್ರಿಂದ ಏನೂ ಗೊತ್ತಾಗಲ್ಲ. 1 ಗಂಟೆ ಆಗಿದೆ. ಚೆನ್ನಾಯ್ತಾ? ಇಲ್ಲ ಹೇಳು, ಇಲ್ಲೇಳು ವಿಡಿಯೋಗೆ. ಮತ್ತೆ ಇನ್ನೊಂದು ರೌಂಡ್ ಬಂದಿದ್ದೀವಿ. ಸಂಜೆ ಆಗಿದೆ, ಸನ್ಸೆಟ್ ಟೈಮಲ್ಲಿ ಸನ್ಸೆಟ್ ನೋಡಿಕೊಂಡು ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗಲೂ ಎಷ್ಟು ಜನ ಇದ್ದಾರೆ. ನಿಮ್ಮ ಜ್ಯೂಸ್ ಮಾತ್ರ ಬಿಡಲ್ಲ. ಈಗ ಕಂಪ್ಲೀಟ್ ಮಾಡಿರ್ತಾರೆ ಅನ್ಸುತ್ತೆ, ಇನ್ನೂ ಮಾಡ್ತವ್ರೆ. ನಮ್ಮ ಹೈಟು ಕಾಣಿಸಲ್ಲ ಜೈ, ನಮ್ಮ ಹೈಟು ಕಾಣಿಸಲ್ಲ. ಬಟ್ ಅಂದರೂ ಒಂದು ರೇಂಜಿಗೆ ಕಾಣಿಸ್ತಿದೆ. ತುಂಬ ಸಕ್ಕದಾಗಿ ಮಾಡಿದ್ದಾರೆ, ಎಷ್ಟು ದೊಡ್ಡದಾಗೆ.
ತೋರಿಸ್ತೀನಿ. ಬೋರ್ ಆಗ್ಬಿಟ್ಟೈತೆ ಅದಕ್ಕೆ. ವಾ ಹಾಗೂ ನೋಡ್ದಾ ನೀನ್ ಹಾಕ್ಬಾ. ಏನು ಮಾಡಲ್ಲ ಕೊಡು. ಅಲ್ಲಿ ಹೋಯ್ತವ್ರಲ್ಲ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಇರ್ಬೇಕಲ್ವಾ? ಇವಾಗ ಇಲ್ಲಿಂದನೇ ದರ್ಶನಕ್ಕೆ ಬಿಡ್ತೀಯಾರ ಅನ್ಸುತ್ತೆ ಡೈರೆಕ್ಟಾಗಿ. ನಾವು ಬೆಳಗ್ಗೆ ಬಂದಾಗ ಅಲಂಕಾರ ಮಾಡಿರ್ಲಿಲ್ಲ, ಇವಾಗ ಏನು ಸಕ್ಕದಾಗಿ ಅಲಂಕಾರ ಮಾಡಿದ್ದಾರೆ. ಮಂಚಾಲಮ್ಮ ದೇವಿ ಚೆನ್ನಾಗಿ ಕಾಣಿಸ್ತಿದೆ. ನೀನೊಂದು ತಿನ್ಸ್ಬಿಡಮ್ಮ. ಬಾಯಿಲಿ ತಗೋ, ಏನು ಮಾಡಲ್ಲ ಅದು, ಸುಮ್ಮನೆ ಹಿಂಗೆ ಕೊಡು. ಹತ್ರ ಬಾ, ಪರವಾಗಿಲ್ಲ, ಏನು ಮಾಡಲ್ಲ. ವೆರಿ ಗುಡ್. ಸೆಲ್ಫಿ ತಕ್ಕೊಳ್ಳೋಷ್ಟು ಗಿಳಿಗೂ ಟ್ರೈನ್ ಮಾಡ್ಬಿಟ್ಟು ಅನ್ಸುತ್ತೆ. ಕುದುರೆಗೆ ಏನು ಕೊಡೋದು ಬೇಡ. ಸಕ್ಕದಾಗಿ ಕಾಣಿಸ್ತಿದೆ, ಬಟ್ ಒಂದು ಸ್ವಲ್ಪನೂ ನೀರಿಲ್ಲ. ಎಲ್ಲೋ ದೂರದಲ್ಲಿ ನೀರಿದೆ, ಕುದುರೆಗಳಿದೆ, ಒಂದು ಸ್ವಲ್ಪನೂ ನೀರಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗೂ ಅಷ್ಟೇ ಒಂದು ಸ್ವಲ್ಪ ಹರಿತಿತ್ತು ಅಷ್ಟೇ, ಬಟ್ ಈ ಟೈಮ್ ಅಷ್ಟೂ ಇಲ್ಲ ನೀರು. ಒಂಟೆ ಒಂಟೆ ಅಲ್ಲೋಡ ಕ್ಯಾಮಲು. ತಗೋ ಇನ್ನೊಂದು ಕೊಡು. ನೋಡಿ, ಆಕಾಶದಲ್ಲಿ ನಾವು ನಾಮ ಅನ್ಕೊಬೋದು ಅಥವಾ ತ್ರಿಶೂಲ ಅನ್ಕೊಬೋದು ಸ್ಪಾಟ್ ಮಾಡಿದ್ದೀವಿ ಕರೆಕ್ಟಾಗಿ ಗೋಪುರ ಮೇಲೆ. ಎಕ್ಸಾಕ್ಟ್ 7 o'clock ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಹೆಂಗ ಅನ್ನಿಸ್ತಿದೆ ಸರ್ ನಿಮಗೆ? ಸೂಪರ್ ಆಗಿದೆಯಾ? ಸೊ ನಾವು ಎಲ್ಲ ಮುಗಿಸಾದ್ಮೇಲೆ ದರ್ಶನ ಎಲ್ಲ ಆ್ಯಕ್ಚುಲಾಗಿ ನಮ್ಮದು ಟ್ರೈನ್ ಇದ್ದಿತ್ತು. ಟ್ರೈನು ಕನ್ಫರ್ಮೇಷನ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಲಾಸ್ಟ್ ತನಕ. ಆಮೇಲೆ ಇನ್ನು ವೇಟಿಂಗ್ ಲಿಸ್ಟಲ್ಲೇ ಇತ್ತು. ಲಾಸ್ಟ್ ಮಿನಿಟ್ ನೋಡಿದಾಗಲೂ ಹಾಗೆ ಇದ್ದಿದ್ದರಿಂದ ಓಕೆ ಬಸ್ ಬುಕ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಸ್ಲೀಪರ್ ಬಸ್ನ ಬುಕ್ ಮಾಡಿದ್ವಿ. ನಾನ್ AC ಸಿಕ್ಕಿದ್ದು, AC ಸಿಗಲಿಲ್ಲ. ಸೊ ಇಲ್ಲಿ ಒಬ್ಬ ಇದ್ದಾನೆ, ಅವ್ನ ಎಕ್ಸೈಟ್ಮೆಂಟ್ ನೋಡಿ ನೀವು. ಫಸ್ಟ್ ಟೈಮ್ ಅವನು ಸ್ಲೀಪರಲ್ಲಿ ಬರ್ತಿರೋದು. ಆ್ಯಕ್ಚುಲಿ ನಿನ್ನೆಯಿಂದ ಹೇಳ್ತಿದ್ದ, ಏನು ಬಸ್ ಇದು? ಟಕ್ಕರ್ ಬಸ್ಸು, ಡಬಲ್ ಟಕ್ಕರ್ ಬಸ್ಸು, ಅದ್ರಲ್ಲಿ ಹೋಗ್ಬೇಕು ಅಂತ ಎಷ್ಟು ಖುಷಿ ಪಡ್ತಿದ್ದ ನಾನು ಅಂದರೆ. ಸೊ ಅಷ್ಟೇ, ಇವತ್ತೇ ನಾವು 3 ಸಲ ರಾಯರ ದರ್ಶನ ಮಾಡಿದ್ದೀವಿ. ಲೈಕ್ ವಿ ಫೀಲ್ ಸೋ ಲಕ್ಕಿ. ಆಮೇಲೆ ಹೇಳು. ಸರಿ. ಸೊ ಆಮೇಲೆ ರಾಯರ ಮುಂದೆ ತುಂಬ ತಿಂತ್ಕೊಳ್ಳೋ ಆಪರ್ಚುನಿಟಿ ಕೂಡ ಸಿಕ್ತು. ತುಂಬ ತುಂಬ ದೇವ್ರನ್ನ ನೋಡಿಕೊಂಡು ಹೊರಟಿದ್ದೀವಿ ನಮ್ಮ ಬೆಂಗಳೂರು ಕಡೆಗೆ. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಹೇಳು. ಬಾಯ್ ಹೇಳಿ ಅಮ್ಮು ಚಿಕ್ಕಿಯವರೇ.